ಕೇರಳದ ವಯನಾಡಿನಲ್ಲಿರುವಂತಹ ಪುಂಜಾರ ಮಠ ಮೊದಲ ಜಾಗ ಏನಿದೆ ಆ ಒಂದು ಜಾಗಕ್ಕೆ ಈಗಷ್ಟೇ ಕೇಂದ್ರ ವಿಪಕ್ಷ ನಾಯಕರಾಗಿದ್ದಾರೆ ಆಗಮಿಸಿ ಇಲ್ಲಿಗೆ ಈ ಒಂದು ಜಾಗವನ್ನ ವೀಕ್ಷಿಸಿ ಇಲ್ಲಿಂದ ತೆರಳ್ತಾ ಇದ್ದಾರೆ. ನಾವು ಗಮನಿಸಬಹುದು ರಾಹುಲ್ ಗಾಂಧಿ ಇರುವಂತಹ ದೃಶ್ಯವನ್ನ. ರಾಹುಲ್ ಸರ್ ನಮ್ಮ ಕ್ಯಾಮರಾಮನ್ ಅವರ ಹಿಂದೆನೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ. ಈಗಷ್ಟೇ ಅಲ್ಲಿ ರಾಹುಲ್ ಗಾಂಧಿ ಅವರು ಹೋಗಿ ಅಂದ್ರೆ ಜಾಗವನ್ನ ವೀಕ್ಷಿಸಿ ಈಗ ಕೆಳಭಾಗಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಇದೇ ಕ್ಷೇತ್ರದ ಸಂಸದರು ಕೂಡ ಆಗಿದ್ದಾರೆ. ಹಾಗಾಗಿ ಅವರು ನಿನ್ನೆಷ್ಟೇ ಹೇಳ್ತಾ ಇದ್ರು, ಅವರು ತಮ್ಮ ತಂದೆಯನ್ನ ಕಳೆದುಕೊಂಡಾಗ ಯಾವ ರೀತಿಗೆ ದುಃಖ ತಪ್ತರಾಗಿದ್ರು, ಇವತ್ತು ಇಲ್ಲಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅದೇ ರೀತಿಯಾದಂತಹ ದುಃಖ ತಪ್ತರಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಅವರು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನೋಡಿ, ಈಗ ನಾವು ಪಿಂಜಾರ ಮಟ್ಟದ ಮೇಲ್ಭಾಗದಿಂದ ನಾವು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಈಗ ಅಲ್ಲಿ ಕೆಳಭಾಗದಂದ್ರೆ ಮುಂಡಕೈ ಬಳಿ ಹೋಗ್ತಾ ಇರುವಂತಹ ದೃಶ್ಯಾವಳಿನ ಕೂಡ ನಾವು ಇಲ್ಲಿಂದನೇ ಗಮನಿಸಬಹುದು. ಕೇಂದ್ರ ವಿಪಕ್ಷ ನಾಯಕರು ಹಾಗೂ ಸಂಸದರು ಆಗಿರುವಂತಹ ರಾಹುಲ್ ಗಾಂಧಿ ಅವರು ಈಗ ಈ ಒಂದು ಜಾಗಕ್ಕೆ ಬಂದು ನಿನ್ನೆಯಿಂದಲೂ ಕೂಡ ಚೂರನ್ ಮಲೆಯಲ್ಲಿ ನಿನ್ನೆ ಇಡೀ ದಿನ ಅಲ್ಲಿ ಇದ್ದು ಬೀಡು ಬಿಟ್ಟಿದ್ದು ಅಲ್ಲಿ ಒಂದಷ್ಟು ಪರಿಸ್ಥಿತಿಗಳನ್ನ ಅವಲೋಕಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಮುಂಡಕ್ಕೆ ಎನ್ನುವ ಜಾಗಕ್ಕೆ ಆಗಮಿಸಿ ಇಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಂಡು ಅದಾದ ಬಳಿಕ ಪಿಂಜಾರ ಮೆಟ್ಟಿಗೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಂತೇಳಿ ವೀಕ್ಷಿಸಿ ಅವರು ಈಗಷ್ಟೇ ವಾಪಸ್ ಹೋಗ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸಿದ್ವಿ. ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಆದ್ರೆ ಈಗ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರ ಎಸ್ಕಾರ್ಟ್ ಈಗ ಮುಂದೆಗಡೆ ಸಾಗ್ತಾ ಇದೆ. ಅದರ ಹಿಂಬದಿಯ ಕಾರಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಕೂತಿರೋದನ್ನ ನಾವು ಗಮನಿಸಿದ್ವಿ. ಜೊತೆಗೆ ಅವರ ಸಹೋದರಿ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೂಡ ಆಗಮಿಸಿದ್ರು. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಜೊತೆಲಿದ್ದನ್ನು ನಾವು ಗಮನಿಸಿದ್ವಿ. ಈಗ ಮುಂಡಕ್ಕೆ ಎನ್ನುವ ಜಾಗದಲ್ಲಿ ರಾಹುಲ್ ಗಾಂಧಿ ಅವರು ಹೋಗ್ತಾ ಇರುವಂತ ದೃಶ್ಯವನ್ನ ನಾವು ಗಮನಿಸ್ತಾ ಇದೀವಿ. ಈಗ ಮುಂಡಕ್ಕೆ ಒಳಗೆ ಅವರು ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿ ಅಲ್ಲಿನ ಮಾಹಿತಿಯನ್ನ ಪಡೆದುಕೊಂಡು ಆ ಬಳಿಕ ಚೂರನ್ ಮಲೆ ಹತ್ರ ಅವರು ಪ್ರಯಾಣವನ್ನ ಕೂಡ ಬೆಳೆಸಲಿದ್ದಾರೆ. ನೋಡಿ, ನಾವು ಇಲ್ಲಿಂದ ಒಂದು ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದೀವಿ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಕೇರಳದ ವಯನಾಡಿನಲ್ಲಿರುವಂತಹ ಪುಂಜಾರ ಮಠ ಮೊದಲ ಜಾಗ ಏನಿದೆ ಆ ಒಂದು ಜಾಗಕ್ಕೆ ಈಗಷ್ಟೇ ಕೇಂದ್ರ ವಿಪಕ್ಷ ನಾಯಕರಾಗಿದ್ದಾರೆ ಆಗಮಿಸಿ ಇಲ್ಲಿಗೆ ಈ ಒಂದು ಜಾಗವನ್ನ ವೀಕ್ಷಿಸಿ ಇಲ್ಲಿಂದ ತೆರಳ್ತಾ ಇದ್ದಾರೆ. ನಾವು ಗಮನಿಸಬಹುದು ರಾಹುಲ್ ಗಾಂಧಿ ಇರುವಂತಹ ದೃಶ್ಯವನ್ನ. ನಮ್ಮ ಕ್ಯಾಮರಾಮನ್ ಅವರ ಹಿಂದೆನೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ. ಈಗಷ್ಟೇ ಅಲ್ಲಿ ರಾಹುಲ್ ಗಾಂಧಿ ಅವರು ಹೋಗಿ ಅಂದ್ರೆ ಜಾಗವನ್ನ ವೀಕ್ಷಿಸಿ ಈಗ ಕೆಳಭಾಗಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಇದೇ ಕ್ಷೇತ್ರದ ಸಂಸದರು ಕೂಡ ಆಗಿದ್ದಾರೆ. ಹಾಗಾಗಿ ಅವರು ನಿನ್ನೆಷ್ಟೇ ಹೇಳ್ತಾ ಇದ್ರು, ಅವರು ತಮ್ಮ ತಂದೆಯನ್ನ ಕಳೆದುಕೊಂಡಾಗ ಯಾವ ರೀತಿಗೆ ದುಃಖ ತಪ್ತರಾಗಿದ್ರು, ಇವತ್ತು ಇಲ್ಲಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅದೇ ರೀತಿಯಾದಂತಹ ದುಃಖ ತಪ್ತರಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಅವರು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನೋಡಿ, ಈಗ ನಾವು ಪಿಂಜಾರ ಮಟ್ಟದ ಮೇಲ್ಭಾಗದಿಂದ ನಾವು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಈಗ ಅಲ್ಲಿ ಕೆಳಭಾಗದಂದ್ರೆ ಮುಂಡಕೈ ಬಳಿ ಹೋಗ್ತಾ ಇರುವಂತಹ ದೃಶ್ಯಾವಳಿನ ಕೂಡ ನಾವು ಇಲ್ಲಿಂದನೇ ಗಮನಿಸಬಹುದು. ಕೇಂದ್ರ ವಿಪಕ್ಷ ನಾಯಕರು ಹಾಗೂ ಸಂಸದರು ಆಗಿರುವಂತಹ ರಾಹುಲ್ ಗಾಂಧಿ ಅವರು ಈಗ ಈ ಒಂದು ಜಾಗಕ್ಕೆ ಬಂದು ನಿನ್ನೆಯಿಂದಲೂ ಕೂಡ ಚೂರನ್ ಮಲೆಯಲ್ಲಿ ನಿನ್ನೆ ಇಡೀ ದಿನ ಅಲ್ಲಿ ಇದ್ದು ಬೀಡು ಬಿಟ್ಟಿದ್ದು ಅಲ್ಲಿ ಒಂದಷ್ಟು ಪರಿಸ್ಥಿತಿಗಳನ್ನ ಅವಲೋಕಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಮುಂಡಕ್ಕೆ ಎನ್ನುವ ಜಾಗಕ್ಕೆ ಆಗಮಿಸಿ ಇಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಂಡು ಅದಾದ ಬಳಿಕ ಪಿಂಜಾರ ಮೆಟ್ಟಿಗೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಂತೇಳಿ ವೀಕ್ಷಿಸಿ ಅವರು ಈಗಷ್ಟೇ ವಾಪಸ್ ಹೋಗ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸಿದ್ವಿ. ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಆದ್ರೆ ಈಗ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರ ಎಸ್ಕಾರ್ಟ್ ಈಗ ಮುಂದೆಗಡೆ ಸಾಗ್ತಾ ಇದೆ. ಅದರ ಹಿಂಬದಿಯ ಕಾರಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಕೂತಿರೋದನ್ನ ನಾವು ಗಮನಿಸಿದ್ವಿ. ಜೊತೆಗೆ ಅವರ ಸಹೋದರಿ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೂಡ ಆಗಮಿಸಿದ್ರು. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಜೊತೆಲಿದ್ದನ್ನು ನಾವು ಗಮನಿಸಿದ್ವಿ. ಈಗ ಮುಂಡಕ್ಕೆ ಎನ್ನುವ ಜಾಗದಲ್ಲಿ ರಾಹುಲ್ ಗಾಂಧಿ ಅವರು ಹೋಗ್ತಾ ಇರುವಂತ ದೃಶ್ಯವನ್ನ ನಾವು ಗಮನಿಸ್ತಾ ಇದೀವಿ. ಈಗ ಮುಂಡಕ್ಕೆ ಒಳಗೆ ಅವರು ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿ ಅಲ್ಲಿನ ಮಾಹಿತಿಯನ್ನ ಪಡೆದುಕೊಂಡು ಆ ಬಳಿಕ ಚೂರನ್ ಮಲೆ ಹತ್ರ ಅವರು ಪ್ರಯಾಣವನ್ನ ಕೂಡ ಬೆಳೆಸಲಿದ್ದಾರೆ. ನೋಡಿ, ನಾವು ಇಲ್ಲಿಂದ ಒಂದು ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದೀವಿ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು.
ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.